ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಮತ್ತು ನನ್ನ ಮಗಳು ಬಸವನಗುಡಿಗೆ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಹೋಗಿದ್ದು ಕೆಲಸ ಆಗಲಿಲ್ಲ. ಸರಿ ವಾಪಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ನನ್ನ ಮಗಳು ಅಮ್ಮ ಬಂದಿದ್ದು ವೇಸ್ಟ್ ಆಗೋದು ಬೇಡ, ಇಲ್ಲೇ ಶಾಪಿಂಗ್ ಇದೆ, ಹೋಗ್ಬಿಡೋಣ ಡ್ರೆಸ್ ಸರ್ಕಲಲ್ಲಿ ಅಂತ ಅನ್ಲು. ಸರಿ ಹೋಗೋಣ ಅಂತ ಹೋದ್ವಿ. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಹೊಸ ವರ್ಷಕ್ಕೆ ಇಲ್ಲಿ ಸೇಲ್ ನಡೀತಾ ಇದೆ ಅಂತ. ಸೊ ನೋಡೋಣ ಅಂತ ನೋಡ್ತಾ ಇದ್ವಿ. ವೆರೈಟೀಸ್ ಆಫ್ ಸ್ಯಾರೀಸ್, ಎಲ್ಲ ಥರದ ಸ್ಯಾರೀಸ್ ಇದ್ವು. ಇಲ್ಲಿ ಶಿಫಾನ್ ಸೀರೆಗಳು 400 ರೂಪಾಯಿಗೆ, ಮಾರ್ಬಲ್ ಸೀರೆಗಳು 450 ರೂಪಾಯಿಗೆ, ಪ್ರವಲ್ಲಿಕಾ ರೇಷ್ಮೆ ಸೀರೆಗಳು 2 ಪೀಸಸ್ 700 to 1000 ಇದೆ. ಮತ್ತು ಆವಂತಿಕ ಪಟ್ಟು ಸೀರೆಗಳು 3 ಪೀಸಸ್ 1000 to 2000 ಇದೆ. ಸಾಮುದ್ರಿಕ ಪಟ್ಟು ಸೀರೆಗಳು 2 ಪೀಸಸ್ಗೆ 1500 to 3000 ಇದೆ. ನೆಕ್ಸ್ಟ್ ಅದಾದಮೇಲೆ ನೋಡಿ ನಮ್ಮ ಯಶು ಅಮ್ಮ ಒಂದು ಫೋಟೋ ತೆಗಿ ಅಂತ ಹೇಳಿ ತೆಗೆಸ್ಕೊತಾ ಇದ್ದಾಳೆ. ನೆಕ್ಸ್ಟ್ ವರ್ಕ್ ಸೀರೆಗಳು ಇದ್ದಾವೆ ನೋಡಿ. ವರ್ಕ್ ಸೀರೆಗಳು ನೋಡಿ ಈ ಥರ ಇದ್ದಾವೆ ಡಿಸೈನ್ಸ್ ಎಲ್ಲ. ನೆಕ್ಸ್ಟ್ ಡೋಲಾ ಸಿಲ್ಕ್ ಸ್ಯಾರಿಗಳು 2 ಪೀಸಸ್ಗಿದೆ, ಆಫರ್ ಇದೆ ಅದು 2 ಪೀಸಸ್ಸು. ನೆಕ್ಸ್ಟು ಪಿಂಕ್ ಚೆರಿ ಸ್ಯಾರಿಗಳು 3 ಪೀಸಸ್ಸು 1400 to 2000 ಇದೆ. ನೆಕ್ಸ್ಟ್ ಹ್ಯಾಂಡ್ಲೂಮ್ ಪ್ರಿಂಟ್ ಕಾಟನ್ ಸೀರೆಗಳು 2 ಪೀಸಸ್ಗೆ 1000 to 1500 ಇದೆ. ಇದಾದಮೇಲೆ ನಾವು ನೋಡಿದ್ದು ನೆಕ್ಸ್ಟು ಬ್ಲೌಸು ಚೆನ್ನಾಗಿದ್ದಾವೆ, ಪರವಾಗಿಲ್ಲ, ಕಡಿಮೆ ರೇಟಲ್ಲಿದೆ. 350 ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗಳು ನೋಡಿ ಇಲ್ಲಿ ಆರಾಮಾಗಿ ಕುತ್ಕೊಂಡು ನಂಗೆ ಬ್ಲೌಸ್ನೆಲ್ಲ ತೋರಿಸ್ತಾ ಇದ್ದಾಳೆ. ಅವಳಿಗಂತೂ ಫುಲ್ಲು ಖುಷಿ ಆಗಿಬಿಟ್ಟಿದೆ. ಮಕ್ಳಿಗೆ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ. ಇದು ಅವ್ರಿಗೆ ಶಾಪಿಂಗ್ ಅಲ್ಲ, ಸ್ಯಾರಿ ಬ್ಲೌಸ್ ಅದೆಲ್ಲ, ಆದ್ರೂ ಅವ್ರಿಗೇನೋ ಒಂಥರ ಖುಷಿ. ಅಮ್ಮನ ಜೊತೆ ಹೊರಗಡೆ ಬಂದಿದ್ದೀನಲ್ಲ ಅಂತ ಎಲ್ಲ ತೋರಿಸ್ತಾ ಇದ್ದಾಳೆ. ಅಮ್ಮ ಇದು ಬೇಕಾ ಇದು ಬೇಕಾ ಇದು ಬೇಕಾ ಅಂತ ತೋರಿಸ್ತಾ ಇದ್ದಾಳೆ. ನನಗೆ ಅದೊಂದು ಇಷ್ಟ ಆಯಿತು, ಇದೊಂದು ಇಷ್ಟ ಆಯಿತು. ಸೊ ಅದಕ್ಕೆ ನೋಡ್ತಾ ಇದ್ದೆ. ಈ ಥರ ಎಲ್ಲ ಡಿಸೈನ್ಸ್ ಇದ್ದಾವೆ ನೋಡಿ. ಇದು 350 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ರೆಡಿಮೇಡ್ ಕೆಲವರು ಇಷ್ಟಪಡ್ತಾರೆ, ಕೆಲವರು ಬ್ಲೌಸ್ ಪೀಸ್ನಲ್ಲಿ ಹೊಲಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಒಬ್ರೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನಾವು ಡಿಸೈನ್ಸ್ ಎಲ್ಲ ಯಾವ ಥರ ಇದ್ದಾವೆ ಅಂತ ನೋಡ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ನಾನೊಂದು ಬ್ಲೌಸು ರೆಡಿಮೇಡ್ ತೊಗೊಂಡಿದ್ದೆ, ಅದಕ್ಕೆ ಇಲ್ಲಿ ಯಾವ ಥರ ಇದ್ದಾವೆ ಅಂತ ನೋಡ್ತಾ ಇದ್ದೀನಿ. ಅದಾದಮೇಲೆ ಕೆಳಗಡೆ ಹೋದರೆ ಅಲ್ಲಿ ಶರ್ಟ್ಸು ಮತ್ತು ಪ್ಯಾಂಟ್ಸು ಗಂಡು ಮಕ್ಳಿಗೆ ಬೇಕಾಗಿರೋದೆಲ್ಲ ಸಿಗುತ್ತೆ. ನನ್ನ ಮಗಳು ನೋಡಿ ಕನ್ನಡಿ ಸಿಕ್ತ ತಕ್ಷಣ ಅಮ್ಮ ನೋಡಿ ಇಲ್ಲಿ ಎಲ್ಲೆಲ್ಲೂ ನಾನೇ ಅಂತ ತೋರಿಸ್ತಾ ಇದ್ದಾಳೆ. ನಮ್ಮ ಮನೆಯವರಿಗೆ ನಾನು ಶರ್ಟ್ ನೋಡಿದೆ, ಬಟ್ ನನಗೆ ಅವ್ರದ್ದು ಸೈಜ್ ಅಷ್ಟಾಗಿ ಕನ್ಫರ್ಮ್ ಇರಲಿಲ್ಲ. ಸೊ ನಾನು ಅದಕ್ಕೆ ತೊಗೊಳ್ಳಿಲ್ಲ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.